ತುಂಬಾ ತಪ್ಪದು. ದೇವ್ರು ಅವಾಗ ಒಂದ್ಸಲ ರಪ್ಪ ಅಂತ ಹೊಡಿತಾನೆ. ಕೆಳಗೆ ಬರ್ತೀರ ಅವಾಗ. 17 ಅನ್ಸುತ್ತೆ. 2017 ಐ ಸ್ಟಾರ್ಟೆಡ್ ಮೈ ಕರಿಯರ್. ಓಕೆ. ಅದಾದ್ಮೇಲೆ ಅಲ್ಲಿ ಹೋಗಿ 1 ವರ್ಷನೂ ಆಗಿರ್ಲಿಲ್ಲ. ಒಂದು 3-4 ಮಂತ್ಸ್ ಎಲ್ಲ ಆಗಿತ್ತು. ಸೊ ಅವಾಗ ಒಂದ್ ಸ್ವಲ್ಪ ನನ್ಗೆ ಕಟ್ಟಾಗಿ ಹೋಗಿತ್ತು ಅವ್ರದ್ದು ಕನೆಕ್ಷನ್ ಮಾತಾಡಕ್ಕೆ. ಅಂದ್ರೆ ಇವಾಗ ಗೊತ್ತೀನಿ. ಇವನ್ ನನ್ನ ಕಾಲಲ್ಲಿ ಇದ್ರು ಅಷ್ಟೇ, ಒಂದ್ ನಿಮಿಷ ಇರಿ ಅಂತ ಹೀಗೆ ಇರ್ತೀನಿ. ಅಂತು ಬರ್ಬೇಕಾದ್ರೆ ಒಂದು ಇದಾಯ್ತು ಗೈಸ್, ಆಕ್ಸಿಡೆಂಟ್ ಆಯ್ತು. ನಮ್ಮ ಆಫೀಸಲ್ಲಿ ಕೇಳ್ತಾ ಇದ್ರು ಗ್ಲೋಯಿಂಗ್ ಸ್ಕಿನ್ಗೆ ಏನು ಕ್ರೀಮ್ ಯೂಸ್ ಮಾಡಬೇಕು ಅಂತ. ತುಂಬಾ ಇದಾಯ್ತು. ಜನ ಎಲ್ಲ ಹಂಗೆ ಮುತ್ಕೊಂಡ್ಬಿಟ್ರು ರಪ್ಪ ಅಂತ ಗೈಸ್. ಹಿಂಗ್ ಕಣ್ ಮುಚ್ಚಿ ಹಿಂಗ್ ಬಿಡ್ಸೋ ಜನ ಎಲ್ಲ ಮುತ್ಕೊಂಡ್ಬಿಟ್ರು. ಹಿಂಗ್ ಉತ್ತರ ಕರ್ನಾಟಕ, ಯು ಕೆ ಮಂದಿ, ಯು ಕೆ ಮಂದಿ. ನಾನು ನಾನು ಏನ್ ಹೇಳ್ತಾ ಇದ್ದೆ ಗೊತ್ತಾ, ನಾನು ಬೇಗ ಬಂದಿದ್ದೀನಿ 10 minutes ಅಂತ ಹೇಳ್ತಾ ಇದ್ದೆ ಆಫೀಸಿಗೆ. ಎಷ್ಟು ಟೈಮ್ ಇವಾಗ ಎಕ್ಸಾಕ್ಟು? 10:10 ಗೈಸ್. 10 minutes ಲೇಟು, ನಾಟ್ 10 minutes early. ಹಾಯ್ ಡಾರ್ಲಿಂಗ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನನ್ನ ಕ್ಯಾಮ್ರಾ ಏನೋ ಆಗಿದೆ ಅನಿಸ್ತಾ ಇದೆ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಅಂತಾನೆ ಇವತ್ತು. ನನ್ನ ಕ್ಯಾಮ್ರಾ ಸರಿ ಇಲ್ಲ ಅಥವಾ ನಾನೇ ಹಿಂಗೆ ಕಾಣಿಸ್ತಾ ಇದ್ದೀನ ಗೊತ್ತಿಲ್ಲ ಗೈಸ್, ಏನಕ್ಕಂತ. ಬಟ್ ಒಂಚೂರು ನನಗೆ ಚೇಂಜಸ್ ಗೊತ್ತಾಗ್ತಾ ಇದೆ. ಇಟ್ಸ್ ಓಕೆ ಗೈಸ್. ಕಾಫಿ ಆಯ್ತಾ? ನನ್ನ ಕಾಫಿ ಆಯ್ತು ಇವತ್ತು. ಆಕ್ಚುಲಿ ನಾನು ಮಿಲ್ಕ್ ಕಾಫಿ ಕುಡಿದೆ. ಯಾಕೋ ಮಿಲ್ಕ್ ಕಾಫಿ ಕುಡಿಯೋಣ ಅನಿಸ್ತಿತ್ತು ಅದಕ್ಕೆ. ಗೈಸ್ ಏನೋ ಆಗಿದೆ ನನ್ನ ಕ್ಯಾಮ್ರಾ, ಅಥವಾ ನನ್ನ ಕೂತಿರೋ ಜಾಗ ಸರಿ ಇಲ್ವಾ, ಏನೋ ಇವತ್ತು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಕ್ಯಾಮ್ರಾ. ನಾನು 5 ನಿಮಿಷ ಟೆಸ್ಟ್ ಮಾಡಿದ್ದೀನಿ ಗೈಸ್. ಅವಾಗಿಂದ ಆಗಲೇ ಕುತ್ಕೊಂಡೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. 5 minutes ಕ್ಲಾರಿಟಿನೂ ಅಷ್ಟು ಬರ್ತಾ ಇಲ್ಲ ಅನ್ಕೊಂತೀನಿ. ಏನಾಗಿದೆ ಗೊತ್ತಿಲ್ಲ. ಓಕೆ ಗೈಸ್, ಎಲ್ರದ್ದು ದಿನ ಚೆನ್ನಾಗಿರಲಿ ಇವತ್ತು. ಗೈಸ್ ಇಲ್ಲಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ರಿಮೂವ್ ಮಾಡಬೇಕು. ಇಲ್ಲ ಬೇರೆ ಕಲರ್ ಏನಾದ್ರು ಅಪ್ಲೈ ಮಾಡ್ಕೊಬೇಕು. ನಂಗೆ ನೇಲ್ ಪಾಲಿಶ್ ಅಂದರೆ ಮುಂಚೆ ಹಾಕೊತಾ ಇದ್ನಲ್ವಾ, ಡೈಲಿ ಬಂದು ರಿಮೂವ್ ಮಾಡೋಕ್ಕೆ ಟೈಮ್ ಇರ್ತಿತ್ತು. ಬಟ್ ಇವಾಗ ರಿಮೂವ್ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ನೋಡಿ ಹೇಗೆ ನಾನು ಈ ಥರ ಎಲ್ಲ ಬಿಡಲ್ಲ ನಾನು. ಇದೆಲ್ಲ ನೀಟಾಗಿ ರಿಮೂವ್ ಮಾಡಿ ಬೇರೆ ಕಲರ್ ಅಪ್ಲೈ ಮಾಡ್ಕೊಳ್ಳೋಣ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಬಿಡೋಣ. ಆ್ಯಕ್ಚುಲಿ ಸಂಡೇ ವಿ ಹ್ಯಾವ್ ಅ ಪ್ಲ್ಯಾನ್. ಸಂಡೇ ಎಲ್ಲ ಹೋಗ್ತಾ ಇದ್ದೀವಿ ದೂರ. ಇಲ್ಲಲ್ಲ, ಹತ್ತಿರ ಇಲ್ಲ, ದೂರ ಹೋಗ್ತಾ ಇದ್ದೀವಿ. ಹೇಳ್ತೀನಿ ಎಲ್ಲಿ ಅಂತ. ಮತ್ತು ಗೈಸ್ ಆ್ಯಕ್ಚುಲಿ ಗುಡ್ ಫ್ರೈಡೇಗೆಲ್ಲ ರಜಾ, ಬಟ್ ನಮಗಿಲ್ಲ. ನಾವು ಹೋಗಬೇಕು. ನಿಮಗೆಲ್ಲ ರಜಾನ ಗೈಸ್? ತಡಸ್ಲಂಗೆ ರಜಾ ಇದೆ, ನಮಗೆ ರಜಾ ಇಲ್ಲ. ನಾವು ಗೈಸ್ ನಿಮ್ಗೆ ಅನಿಸ್ತಾ ಇದೆ ನನ್ನ ಕ್ಯಾಮ್ರಾ ಕರೆಕ್ಟ್ ಇದೆಯಾ? ಅಂದರೆ ನನ್ನ ಮುಂಚೆ ಥರನೇ ಸೇಮ್ ಹಾಗೆ ಕಾಣಿಸ್ತಾ ಇದ್ದೀರಾ, ಅಥವಾ ಕ್ಯಾಮ್ರಾ ಒಂಚೂರು ಬೇರೆ ಥರ ಏನಾಗಿದೆಯಾ ಹೇಳಿ ನನಗೆ. ಗೈಸ್ ನಾನು ಆ್ಯಕ್ಚುಲಿ ಬೇರೆ ಫೋನ್ ತೊಗೊಬೇಕು, ಪ್ಲ್ಯಾನ್ ಮಾಡೋಣ. ನಾನು ಆ್ಯಕ್ಚುಲಿ 18 ತೊಗೊಳ್ಳೋಣ ಅಂದ್ಕೊತಾ ಇದ್ದೀನಿ. 18 ಅಂದರೆ ಇವಾಗ ಸೆಪ್ಟೆಂಬರ್ವರೆಗೂ ಐ ಹ್ಯಾವ್ ಟು ವೆಯ್ಟ್. ಇನ್ನು ಸೆಪ್ಟೆಂಬರ್ ಅಂದರೆ ಎಷ್ಟು ಮಂತ್ಸ್ ಇದೆ ಗೈಸ್? ಇನ್ನು 4-5 ಮಂತ್ಸ್ ಇದೆ ತಾನೆ. ಇದು ಏಪ್ರಿಲ್ ಗೈಸ್. ಫೈನಲಿ ವಿ ಆರ್ ಇನ್ ಏಪ್ರಿಲ್. ಮಾರ್ಚ್ ಎಷ್ಟು ಲಾಂಗ್ ಅನಿಸ್ತು ಅಂದರೆ ಏನೇನೇನೋ ಆಯಿತು ಮಾರ್ಚಲ್ಲಿ. ತುಂಬ ಅಂದರೆ ವಾರ ಆಯಿತು, IPL ಮ್ಯಾಚ್ ಸ್ಟಾರ್ಟ್ ಆಗಿದೆ, ಮತ್ತು ಹಬ್ಬಗಳಿತ್ತು, ಏನೇನೇನೋ ಆಗಿದೆ ಮಾರ್ಚಲ್ಲಿ. ಮಾರ್ಚ್ ತುಂಬ ಲಾಂಗ್ ಅನಿಸ್ತು. ಬಟ್ ಏಪ್ರಿಲಿಂದ ಗೈಸ್ ಆ್ಯಕ್ಚುಲಿ ಮಾರ್ಚ್ ಕೂಡ 5 ವೀಕ್ಸ್ ಇತ್ತು, ಏಪ್ರಿಲ್ ಕೂಡ 5 ವೀಕ್ಸ್ ಇದೆ. ಮಾರ್ಚ್ನಲ್ಲಿ 5 ಥರ್ಸ್ಡೇನೋ ಟ್ಯೂಸ್ಡೇನೋ ಬರುತ್ತೆ, ಇವಾಗ 5 ವೆನ್ಸ್ಡೇಸ್ ಬರುತ್ತೆ. ಇದು ಸ್ವಲ್ಪ ಮೇ ಬಿ ನಮಗೆ ಲಾಂಗ್ ಅನಿಸ್ಬೋದು ಏಪ್ರಿಲ್ 5 ವೀಕ್ಸ್ ಇರೋದ್ರಿಂದ. ಅಪ್ಪ ಬೇಗ 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 ಹೋದರೆ ಸಾಕು ದಿನಗಳು. ಅಲ್ವಾ ಗೈಸ್? ಬೇಗ ಬೇಗ ಹೋದರೆ ಕೆಲಸಗಳು ಬೇಗ ಬೇಗ ಅದೇ ಥರ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲನೂ ಲೇಟ್ ಆಗುತ್ತೆ. ತುಂಬಾ ಲಾಂಗ್ ಅನಿಸ್ತು. ನಿಮ್ಗೆ ಏನು ಅನಿಸ್ತು ಮಾರ್ಚು? ತುಂಬಾ ಲಾಂಗು. ಹೋಗ್ತಾನೆ ಇಲ್ಲ 31 ನಿನ್ನೆ ಗೈಸ್. ನಿನ್ನೆ ಏಪ್ರಿಲ್ 1. ನೆನ್ನೆ ಹೇಳ್ಬೇಕಿತ್ತು ನಾನು ಗೈಸ್. ಏಪ್ರಿಲ್ ಫುಲ್ ಮಾಡಿದ್ರೆ ಯಾರ್ಯಾರಿಗೆ ಫುಲ್ ಮಾಡಿದ್ರಿ ನೀವು? ನಾನು ಯಾರಿಗೂ ಫುಲ್ ಮಾಡಿಲ್ಲ. ನೀವು ಯಾರ್ಯಾರಿಗೆ ಫುಲ್ ಮಾಡಿದೆ ಗೈಸ್? ಆ್ಯಕ್ಚುಲಿ ನಿಮಗೆ ಫುಲ್ ಮಾಡಬೇಕಿತ್ತು ನಾನು. ನೆನ್ನೆ ನೆನಪಿದ್ದಿದ್ರೆ ನಾನು ಫುಲ್ ಮಾಡ್ತಾಯಿದ್ದೆ ಗೈಸ್. ನಾನು ಯೂಟ್ಯೂಬ್ ಚಾನಲ್ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತ. ಮಾಡ್ಬೋದಿತ್ತು ಆ ಥರ ಗೈಸ್. ಮಿಸ್ ಆಯಿತು. ಚಾನ್ಸ್ ಮಿಸ್ ಆಯಿತು. ಬಟ್ ಏಪ್ರಿಲ್ 2 ಇವತ್ತು ಮಾಡೋಕ್ಕಾಗಲ್ಲ. ಬೇಡ ಅಲ್ವಾ ಗೈಸ್? ಫುಲ್ ಆಗಬೇಡಿ ಯಾರು. ಎಷ್ಟು ಟೈಮ್ ಆಗಿದೆ, ಹೊರಡೋಣ ಇವಾಗ ಗಾಡಿ ಎತ್ಕೊಂಡು. ಝೈ ಅಂತ ಹೋಗೋಣ ಬನ್ನಿ ಇವತ್ತು. ಐ ರೀಚ್ ದಿ ಆಫೀಸ್ 9:54 ಟೈಮ್. ಈಗ ಎಷ್ಟು ಬೇಗ ಬಂದಿದೆ ನೋಡಿ. ಬ್ರೇಕ್ಫಾಸ್ಟ್ ಆಗೋಯ್ತು ನಂದು. ಔಟ್ಫಿಟ್ ಚೆಕ್ ಮಾಡೋಣ. ಔಟ್ಫಿಟ್ ಆಫ್ ದ ಡೇ ಗೈಸ್ ನೋಡಿ, ಆಲ್ರೆಡಿ ಐರನ್ ಹೊಟ್ಟೋಗಿದೆ. ಇದಕ್ಕೆ ನಾನು ಕಾಟನ್ ವೇರ್ ಮಾಡಲ್ಲ. ಬಟ್ ಸೆಕೆಂಡ್ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ.
ಗೈಸ್ ಎಷ್ಟು ಬೇಗ ಬಂದಿದ್ದೀನಿ ನೋಡಿ, ಎಷ್ಟು ನಿಯತ್ತಾಗಿದ್ದೀನಿ ನಾನು. 10 ಮಿನಿಟ್ಸ್ ಬೇಗ ಬರ್ತೀನಿ, ಯಾರು ಹೋಗ್ತಾರೆ? ಇನ್ನೂ 10 ಮಿನಿಟ್ಸ್ ಲೇಟಾಗಿ ಹೋಗ್ತಾರೆ, ನಾನು 10 ಮಿನಿಟ್ಸ್ ಅರ್ಲಿ ಡೈಲಿ. ಕ್ಯಾಬಲ್ಲಿ ಬಂದರೆ ನನಗೆ ಬೇಗ ರೀಚ್ ಆಗಿಬಿಡ್ತೀನಿ, ಬಟ್ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಬಂದರೆ 10:04 10:03 ಈ ಥರ ರೀಚ್ ಆಗ್ತೀನಿ. ಗೈಸ್ ಬ್ರೇಕ್ಫಾಸ್ಟ್ ನಾನು ಪೊಂಗಲ್ ತಿಂದೆ. ಪೊಂಗಲ್ ಗೈಸ್ ಒಂದು ಸಾಂಗ್ ಹೇಳ. ನಿನ್ನಂತೆ ಕಿರಣ್ ಆಯ್ತು ತೋರ್ಸ್ಲಾ ಗೈಸ್, ಇದು ಕಿರಣ್ ಅಂತ ಮೈ ಕಾಲೀಗ್. ನಮಸ್ಕಾರ. ಹ್ಯಾಂಡ್ಸಮ್ ಅಯ್ಯೋ. ಹ್ಯಾಂಡ್ಸಮ್ಗೆ ಗೈಸ್ ಬಾಯ್ ಸಾರಿ ಗರ್ಲ್ ಫ್ರೆಂಡ್ ಅವರಿಗೆ. ಆಯ್ತಾ ಬ್ರೇಕ್ಫಾಸ್ಟ್? ಏನು ತಿಂದ್ರಿ? ಪುಲಾವ್. ಗೈಸ್ ಹಿ ಇಸ್ ಫ್ರಮ್ ಕಲಬುರ್ಗಿ, ಉತ್ತರ ಕರ್ನಾಟಕ. ಯು ಕೆ ಮಂದಿ. ನಾನು ಏನು ಹೇಳ್ತಾ ಇದ್ದೆ ಗೊತ್ತಾ, ನಾನು ಬೇಗ ಬಂದಿದ್ದೀನಿ 10 ಮಿನಿಟ್ಸ್ ಅಂತ ಹೇಳ್ತಾ ಇದ್ದೆ ಆಫೀಸಿಗೆ. ಎಷ್ಟು ಟೈಮ್ ಇವಾಗ ಎಕ್ಸಾಕ್ಟು? 10:10 ಗೈಸ್, 10 ಮಿನಿಟ್ಸ್ ಲೇಟು, ನಾನು 10 ಮಿನಿಟ್ಸ್ ಅರ್ಲಿ. ಗೈಸ್ ಇವಾಗ ಆಯಿತು, ಎಲ್ಲ ಆಯಿತು. ನಾನು ಆಮೇಲೆ ಸಿಗ್ತೀನಿ, ಕೆಲಸ ಸ್ಟಾರ್ಟ್ ಮಾಡಬೇಕು. ಓಕೆ, ಬಾಯ್ ಬಾಯ್ ಬಾಯ್. ತಗೋ ತಿನ್ನು ತಗೋ. ನೋಡು ಕರಿಯಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಇವತ್ತು ಬರಬೇಕಾದ್ರೆ ಒಂದು ಇದಾಯಿತು ಗೈಸ್, ಆಕ್ಸಿಡೆಂಟ್ ಆಯಿತು. ಎಲ್ಲಿ ಗೊತ್ತಾ, ರಾಮನಗರದಲ್ಲಿ ಯಾವುದು ಹೋಟೆಲ್ ಇದೆ, ಶಿವಸಾಗರ್ ಅಂತ ಯಾವುದೊಂದು ಹೋಟೆಲ್ ಇದೆ, ಅಲ್ಲಿ ಆಕ್ಸಿಡೆಂಟ್ ಆಗೋಯ್ತು. ಒಂಥರ ಆಗೋಯ್ತು ನನಗೆ. ನಾನು ಆ್ಯಕ್ಚುಲಿ ನೋಡಿಲ್ಲ, ಕಣ್ಣಿಂದ ನೋಡಿಲ್ಲ, ಬಟ್ ಹಿಂಗೆ ಹೊಡೆದಿದ ತಕ್ಷಣ ಜನ ಎಲ್ಲ ಮುತ್ಕೊಂಡ್ಬಿಟ್ರು. ನಂಗೆ ಒಂಥರ ಫೀಲ್ ಆಯ್ತು. ಇನ್ನು ನಾನು ಒಂದು ಸ್ವಲ್ಪ ಟೆನ್ಷನ್ ಥರ ಆಗೋಯ್ತು ನನಗೆ. ಅದಕ್ಕೆ ಸ್ವಲ್ಪ ಮೈಂಡ್ ಬ್ಲಾಕ್ ಆಗಿದೆ ಇವಾಗ. ಗೈಸ್ ಎಲ್ಲರೂ ಏನು ಮಾಡ್ತಿದ್ದಾರೆ? ಎಲ್ಲರೂ ಆಫೀಸಿಂದ ಮನೆಗೆ ಬಂದಿರ್ತೀರಾ. ಗೈಸ್ ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ, ನಿಧಾನಾಗೆ ಓಡಿಸಿ. ಬೇರೆಯವರು ಬೈಕೊಂಡು ಹೋದ್ರೆ ಪರವಾಗಿಲ್ಲ, ಏನು ಇಷ್ಟು ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಅಂತ. ಬೈಕೊಳ್ಳಿ, ತೊಂದರೆ ಇಲ್ಲ, ಆರಾಮ್ಸೆ ನಿಧಾನಕ್ಕೆ ಹೋಗಿ. ನಾನು ಅಲ್ಲಿ ಏನಾಯಿತು ಅಂತ ನಂಗೆ ಕರೆಕ್ಟಾಗಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ, ಕತ್ಲೆ ಇತ್ತಲ್ವ ಸ್ವಲ್ಪ. ನನಗೆ ಮತ್ತೆ ನಾನು ಹೀಗೆ ಹೋಗ್ತಾ ಇದ್ದೆ, ಅವರು ಹೀಗೆ ಆಪೋಸಿಟ್ ಬರ್ತಾಯಿದ್ರು. ನಾನು ಮನೆಗೆ ವಾಪಸ್ ಬರ್ತಾ ಇದ್ದೆ, ಆ ಕಡೆಯಿಂದ ಬ್ಯಾಂಗ್ಳೂರ್ ಸೈಡಿಂದ ಮೈಸೂರು ಸೈಡ್ ಹೋಗೋ ರೋಡು. ಯಪ್ಪ ಒಂಥರ ಆಗೋಯ್ತು ನನಗೆ, ಮೈಂಡೇ ಒಂಥರ ಬ್ಲಾಕ್ ಆಗೋಯ್ತು. ಅಲ್ಲೇನು ಗಾಡೀಲಿ ಹೆಂಗೆ ಬಂದೆ ಅಂತಲೂ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ನಾನು ಕಣ್ಣಿಂದ ಆಕ್ಸಿಡೆಂಟ್ ಇಲ್ಲ, ಸೆಕೆಂಡ್ ಟೈಮ್ ನೋಡಿರೋದು. ಫಸ್ಟ್ ಟೈಮ್ ಸಖತ್ ಭಯ ಆಗೋಗಿತ್ತು. ಇವಾಗ ಅದೇ ಒಂಥರ ಬೇರೆ ಎಕ್ಸ್ಪೀರಿಯನ್ಸು. ಬಟ್ ಇದು ನನಗೆ ತುಂಬ ಇದಾಯಿತು. ಜನ ಎಲ್ಲ ಹಾಗೆ ಮುತ್ಕೊಂಡ್ಬಿಟ್ರು ರಪ್ಪ ಅಂತ. ಗೈಸ್ ಹಿಂಗೆ ಕಣ್ಣು ಮುಚ್ಚಿ ಜನ ಎಲ್ಲ ಮುತ್ಕೊಂಡ್ಬಿಟ್ರು. ಹೆಂಗಾಗುತ್ತೆ ಹೇಳಿ ಅವಾಗ? ಅದು ಒಂಚೂರು ಅದಕ್ಕೆ ಡೀಪ್ ಬ್ರೆತ್ ತಗೊಳ್ಳೋಣ. ಬ್ರೀತ್ ಇನ್ ಬ್ರೀತ್ ಔಟ್ ಆ ಥರ ಮಾಡಿದ್ರೆ ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ. ಗೈಸ್ ಟೆನ್ಷನ್ ಅಂದರೆ ಅದು ಒಂಥರ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಅದು ಹೇಗಿರುತ್ತೆ ಫೀಲ್ ಅಂತ. ಹಿಂಗೆ ನಾನು ಫುಲ್ ಶಾಕ್. ಗಾಡಿನೇ ನಿಲ್ಲಿಸ್ಬಿಟ್ಟೆ ನಾನು. 5 ನಿಮಿಷ ಅಲ್ಲ ನಿಂತಿದ್ದೆ ಅವರೆಲ್ಲ. ಬಟ್ ನನಗೇನು ಕಾಣಿಸ್ಲಿಲ್ಲ, ಎಲ್ಲ ಜನ ಮುತ್ಕೊಂಡ್ಬಿಟ್ರಲ್ವ. ಆಟೋ ಮತ್ತು ಕಾರ್ ಅನಿಸುತ್ತೆ. ಒಂದು ಸ್ವಲ್ಪ ಚೀರಾಟ ಅದೆಲ್ಲ ಆಯಿತು, ಹಂಗಾಗಿ ಒಂಚೂರು ಸ್ವಲ್ಪ ಇದಾಯಿತು ಗೈಸ್. ಮತ್ತೆ ಗೈಸ್ ಎಲ್ಲರೂ ಊಟ ಮಾಡಿದ್ರಾ? ಮನೆಗೆ ಹೋಗಿರ್ತೀರ ಇವಾಗ. ಗೈಸ್ ಆ್ಯಕ್ಚುಲಿ ಇವತ್ತು ಬ್ಯುಸಿ ಇದ್ದೆ ನಾನು, ಕೆಲಸ ಇತ್ತು. ನಮ್ಮ ಡೈರೆಕ್ಟರ್ ಬಂದಿದ್ರು, ಸೊ ಅದಕ್ಕೆ ಒಂಚೂರು ಬ್ಯುಸಿ ಇದೆ ಮಧ್ಯಾಹ್ನ ಎಲ್ಲ. ಬಟ್ ಇವತ್ತು ಗೈಸ್ ವೆದರ್ ಒಂಥರ ಚೆನ್ನಾಗಿತ್ತಲ್ವ, ಜಾಸ್ತಿ ಸೆಕೆನೂ ಇರಲಿಲ್ಲ, ಜಾಸ್ತಿ ಚಳಿನೂ ಇರಲಿಲ್ಲ, ಸ್ವಲ್ಪ ನಾರ್ಮಲ್ ಓಕೆ ವೆದರು. ಗೈಸ್ ಮೊನ್ನೆ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ. ಹಾಗನ್ಸುತ್ತೆ ಒಳ್ಳೆ ಮಂಗಳೂರಲ್ಲಿ ಇದರಲ್ಲೆಲ್ಲ ಅನ್ಸುತ್ತಲ್ಲ ಆ ಥರ. ಗೈಸ್ ಮಂಡೇ ಎಲ್ಲ ಹೋಗ್ತಾ ಇದ್ದೀವಿ ನಾವು, ಲಾಂಗ್ ಡ್ರೈವ್ ಅಂತ ಹೇಳಿದ್ರೆ ಆ ಥರ ಲಾಂಗ್ ಡ್ರೈವ್ ಅಲ್ಲ, ಅಂದರೆ ಜರ್ನಿ ಸ್ವಲ್ಪ ದೂರ ಅಂತ. ಗೈಸ್ ಬಂದ ತಕ್ಷಣ ಹೀಗೆ ಕುತ್ಕೊಂಡು ಹೀಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆ್ಯಕ್ಚುಲಿ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಇವತ್ತು, ಬಟ್ ಅದು ಆ ಇನ್ಸಿಡೆಂಟಿಂದ ಒಂಚೂರು ಮೈಂಡ್ ಬ್ಲಾಕ್ ಆಯಿತು. ಸಾರಿ ಗೈಸ್, ನೀವು ಯಾರು ಇದಾಗಬೇಡಿ ಇದರಿಂದ. ಆದರೆ ವಿಡಿಯೋ ನೋಡಿದ ತಕ್ಷಣ ಖುಷಿ ಆಗಬೇಕು, ಬಟ್ ನಿಮಗೆ ಬೇಜಾರಾದರೆ ಅದು ನನಗೆ ಬೇಜಾರಾಗುತ್ತೆ. ಬೇಜಾರೇನಾಗಲ್ಲ ನಿಮಗೆ, ಬಟ್ ಒಂದು ಸ್ವಲ್ಪ ಫೀಲಿಂಗ್ ಸ್ಯಾಡ್ ಹಾಗೆ ಗೈಸ್. ಅಪ್ಪ ಸಿಕ್ಕಾಪಟ್ಟೆ ಡಸ್ಟು ಗೈಸ್, ಒಂಥರ ಇರಿಟೇಟ್ ಆಗಿಬಿಡುತ್ತೆ ನನಗೆ. ಹೀಗಂದರೆ ಇವಾಗ ಎಷ್ಟು ಬರುತ್ತೆ? ಗೈಸ್ ಹೀಗಂದರೆ ರವೆ ಥರ ಮುಂಚೆ ಹೇಳಿದ್ದಲ್ಲ ಆ ಥರ ಸಿಗ್ತಾ ಇದೆ ನೋಡಿ. ನನ್ನ ಆಯಿಲ್ ಫೇಸ್ ಇರೋದಕ್ಕೂ ಅದಕ್ಕೂ ಗೈಸ್ ಇಲ್ಲಿ ನೋಡಿ, ಇಲ್ಲೊಂದು ಆ್ಯಕ್ನೆ ಆಗಿದೆ. ಗೈಸ್ ನಮ್ಮ ಆಫೀಸಲ್ಲಿ ಕೇಳ್ತಾ ಇದ್ರು ಗ್ಲೋಯಿಂಗ್ ಸ್ಕಿನ್ಗೆ ಏನು ಕ್ರೀಮ್ ಯೂಸ್ ಮಾಡಬೇಕು ಅಂತ. ಹುಡುಗ ನನ್ನನ್ನು ಕೇಳ್ತಾ ಇದ್ರು, ಗೊತ್ತಾ ಗೈಸ್, ಖುಷಿ ಆಯ್ತು ನನಗೆ. ನನ್ನ ಕೇಳ್ತಾ ಇದ್ರಲ್ಲ ಅಂತ. ದಟ್ ಮೀನ್ಸ್ ಐ ಹ್ಯಾವ್ ಗ್ಲೋಯಿಂಗ್ ಸ್ಕಿನ್ ಅಂತ.
ತಾನೇ, ರೈಟ್? ನನಗೆ ಆ್ಯಕ್ಚುಲಿ ಸ್ಕಿನ್ ಬಗ್ಗೆ ನನಗೆ ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ, ಸ್ಕಿನ್ ಚೆನ್ನಾಗಿದೆ ಸ್ಕಿನ್ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಇವರು ಹೇಳ್ತಾ ಇದ್ರು, ನೀವು ವ್ಲಾಗಲ್ಲೆಲ್ಲ ಮಾತಾಡ್ತಿರಲ್ವಾ, ಮುಖ ಹಂಗೆ ಹೊಳಿತಿರುತ್ತೆ, ಎಷ್ಟು ಚೆನ್ನಾಗಿ ಹೊಳಿತಿರುತ್ತೆ ಗೊತ್ತೆ, ನೀವೇನು ಕ್ರೀಮ್ ಯೂಸ್ ಮಾಡ್ತೀರಾ ಹೇಳಿ ಅಂತೆಲ್ಲ ಕಾಲ್ ಮಾಡಿ ಕೇಳ್ತಾರೆ. ರಿಲೇಟಿವೇನೆ ಕಾಲ್ ಮಾಡೆಲ್ಲ ಕೇಳ್ತಾರೆ. ಆ ಥರ ಎಲ್ಲ ಕೇಳಿದಾಗ ಒಂಥರ ಖುಷಿ ಆಗುತ್ತೆ ನನಗೆ. ಟಚ್ ವುಡ್ಡು ಯಪ್ಪ ಏನೂ ಆಗದೆ ಇರಲಿ, ಸಾರಿ ಸಾರಿ ಸಾರಿ. ಅದು ಆ ಥರ ಹೇಳ್ಬಿಟ್ರೆ ಗೈಸ್ ನಾಳೆ ರಪ್ಪ ಅಂತ ಬಂದ್ಬಿಟ್ಟಿರುತ್ತೆ. ಇಲ್ಲ 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 ನಂಗೆ ಜಾಸ್ತಿ ಕಾಂಪ್ಲಿಮೆಂಟ್ ಸಿಕ್ಕಿರೋದಂದ್ರೆ ಅದೇ, ಒಂದು ಐಸ್ ಹೇಳಿದ್ದಾರೆ, ಇನ್ನೊಂದು ನಿಮ್ಮ ಸ್ಕಿನ್ ಚೆನ್ನಾಗಿದೆ ಅಂತ. ಆಯ್ತಾ ಗೈಸ್, ನೀವು ಏನೇನು ಇನ್ನೂ ಅಂದರೆ ನನ್ನ ವಿಡಿಯೋಸ್ ಎಲ್ಲ ಜಾಸ್ತಿ ಜಾಸ್ತಿ ಹೋಗ್ತಾ ಹೋಗ್ತಾ ಏನೇನು ಕಾಂಪ್ಲಿಮೆಂಟ್ಸ್ ಬರುತ್ತೆ ಅಂತ ನಂಗೆ ಕ್ಯೂರಿಯಾಸಿಟಿ, ಏನೇನು ಹೇಳ್ಬೋದು ಸಬ್ಸ್ಕ್ರೈಬರ್ಸು ಅಂತ, ಏನೇನು ಕಾಂಪ್ಲಿಮೆಂಟ್ಸ್ ಕೊಡ್ಬೋದು ನನಗೆ ಅಂತ. ಐ ಆಮ್ ವೇಟಿಂಗ್, ನೋಡೋಣ ಇನ್ನೂ ಒಂದು 3-4 ಮಂತ್ಸ್ ಅಲ್ವಾ ಗೈಸ್. ಗೈಸ್ ಇವಾಗ ಫೈನಲಿ ವಿ ಆರ್ ಇನ್ ದ ಏಪ್ರಿಲ್ 3rd ಮಂತ್ ಗೈಸ್. ಇದು ನೋ ಸಬ್ಸ್ಕ್ರೈಬರ್ಸ್, ನೋ ವಾಚ್ ಟೈಮ್. ನಾನು ನೋಡಿಲ್ಲ ಆ್ಯಕ್ಚುಲಿ, ನಾನು ಯೂಟ್ಯೂಬ್ ಸ್ಟುಡಿಯೋನೇ ಓಪನ್ ಮಾಡ್ತಾ ಇಲ್ಲ, ಹಾಗೆ ಓಪನ್ ಮಾಡ್ತೀನಿ ಇಲ್ಲೇ ಸೈಡಿಂದ. ಬಟ್ ಗೈಸ್ ಏನು ಗೊತ್ತಾ, ದಿನ ನೋಡ್ತಾ ಇದ್ರೆ ಅಪ್ಡೇಟ್ಸು ನಮಗೆ ಗೊತ್ತಾಗಲ್ಲ. ಹಾಗಾದ್ರೂ ವೀಕ್ಲಿ ಒನ್ಸ್ ಇಟ್ಕೊಂಬೇಡ ಇನ್ಮೇಲಲ್ವಾ ಗೈಸ್, ವೀಕ್ಲಿ ಒನ್ಸ್ ಇಟ್ಕೊಂಡ್ರೆ ಪ್ರಾಬಬ್ಲಿ ಗೊತ್ತಾಗ್ಬೋದು, ಅಂದರೆ ನಮ್ಮ ಬೆಳವಣಿಗೆ ಏನೇನಿದೆ ಅಂತ ಗೊತ್ತಾಗುತ್ತೆ. ಗೈಸ್ 28 ಡೇಸ್ ನೋಡ್ತಾ ಇದೆ ಇವಾಗ. ಆ್ಯಕ್ಚುಲಿ ಅವರ ಹೊಟ್ಟೋಗ್ಬಿಟ್ಟಿದೆ ಇದು ಹಳೇದು, ಲಾಸ್ಟ್ 28 ಡೇಸ್ ಅಂತ ನೋಡ್ತಾ ಇದೆ. ವ್ಯೂಸ್ 12.8K, ವಾಚ್ ಟೈಮ್ 65.1. ಓ ಗಯಾ ಲಾಸ್ಟ್ ಮಂತ್ ಇದು ಗೈಸ್, ಅಂದರೆ ಮೇ ಬಿ ಇದು 28 ಡೇಸ್ ನೋಡ್ಸುತ್ತೆ ಅನಿಸುತ್ತೆ. ಇವಾಗ ವೀಕ್ಲಿ ರೀಕ್ಯಾಪ್, ಮಂತ್ಲಿ ರೀಕ್ಯಾಪ್ ಅಂತ ಬರುತ್ತಲ್ಲ, ಸೊ ಹಾಗೆ ದಿಸ್ ಇಸ್ ಮಂತ್ಲಿ ರೀಕ್ಯಾಪ್. ಓಕೆ ಓಕೆ, ನೋಡೋಣ ಗೈಸ್. ಇನ್ಸ್ಟಾಗ್ರಾಮ್ ನೋಡೋಣ ಎಷ್ಟಾಗಿದ್ದಾರೆ. ಸಬ್ಸ್ಕ್ರೈಬ್ಸ್ ಇದರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಅಂತ ಹೇಳ್ತಾರೆ 1513 ಗೈಸ್ ಫಾಲೋವರ್ಸು. ಮೊನ್ನೆ ನಾನು ಬರ್ಡೇ ಲಕ್ಕಿ ಬರ್ತ್ಡೇದು ವಿಡಿಯೋ ಹಾಕಿದ್ದೆ ಅಲ್ವಾ, ತುಂಬ ಚೆನ್ನಾಗಿ ಹೋಗಿದೆ. 13.9K ಟೋಟಲ್ ವ್ಯೂಸ್, ಚೆನ್ನಾಗಿ ಹೋಗಿದೆ ಅದು ಗೈಸ್. ಇನ್ಸ್ಟಾಗ್ರಾಮ್ನಲ್ಲಿ ಏನು ಗೊತ್ತಾ, ವ್ಯೂಸ್ ಬರುತ್ತೆ, ಕಾಂಪ್ಲಿಮೆಂಟ್ಸ್ ಅಂದರೆ ಐ ಮೀನ್ ಕಮೆಂಟ್ಸು ಆ ಥರ, ಲೈಕ್ಸ್ ಇದೆಲ್ಲ ಬರುತ್ತೆ. ಬಟ್ ಜನ ಯಾರು ಯೂಟ್ಯೂಬಿಗೆ ಹೋಗ್ತಾ ಇಲ್ಲ, ಅಷ್ಟು ಪೇಷನ್ಸ್ ಇಲ್ಲ ಅಂತನಾ ಅಥವಾ ಹೇಗೆ ನಂಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಹೀಗೆ ಸ್ಕ್ರೋಲ್ ಮಾಡೋದು ಟಿಪ್ ಆಫ್ ಇದರಲ್ಲಿರುತ್ತೆ. ಬಟ್ ಇನ್ಸ್ಟಾಗ್ರಾಮ್ ಅಂತ ಹೇಳೋ ಲಾಂಗ್ ವೀಡಿಯೋಸ್ ಅಲ್ವಾ, ಯಾರೋ ಮುಂಚೆ ಥರ ನೋಡ್ತಾ ಇಲ್ಲ ಅಂತ ಅನ್ಕೊತೀನಿ. ಇಲ್ಲ ನೋಡ್ತಾರೆ, ಕೆಲವ್ರು ನೋಡ್ತಾರೆ, ಇವಾಗ ಅದೇ ಟೈಮ್ ಪಾಸ್ ಇರುತ್ತಲ್ವಾ. ನೋಡೋಣ ಹೋಗ್ತಾ ಹೋಗ್ತಾ ಹೇಗಾಗುತ್ತೆ ಅಲ್ವಾ ಗೈಸ್. 6 ಮಿನಿಟ್ಸ್ ನಾನ್ ಸ್ಟಾಪ್ ಹೀಗೆ ಮಾತಾಡಿದ್ದೀನಿ, ನೋ ಕಟ್ ನಥಿಂಗ್. ಹಾಗೆ ನಿನ್ನೆ 5 ಮಿನಿಟ್ಸ್ ತೊಗೊಂಡಿದ್ದಲ್ಲ, ಇವತ್ತು 6 ಮಿನಿಟ್ಸ್. ಒಳ್ಳೆ ಬೆಳವಣಿಗೆ. ಸಾರಿ, 1 ಮಿನಿಟ್ ಎಕ್ಸ್ಟ್ರಾ ಮಾತಾಡಿದ್ದೀನಿ ಗೈಸ್. ಇವತ್ತು ಒಂದು ಸ್ವಲ್ಪ ಮೈಂಡ್ ಬ್ಲಾಕ್ ಆಗೋಗಿದೆ ನನಗೆ. ಐ ಆಮ್ ಸೋ ಸಾರಿ, ನೀವು ಯಾರು ಬೇಜಾರು ಮಾಡ್ಕೊಂಬಿಡಿ. ನನಗದು ನೋಡಿದ ತಕ್ಷಣ ನನಗೆ ಆಂಬುಲೆನ್ಸ್ ಸೌಂಡ್ ಅಂದರೆ ನಂಗೆ ಸಕ್ಕತ್ ಭಯ. ಆಂಬುಲೆನ್ಸ್ ಸೌಂಡು ಹೋಗ್ತಾರೆ, ಹಿಂಗೆ ಸ್ಟಾಪ್ ಮಾಡಿಬಿಡ್ತೀನಿ. ಈವನ್ ನಾನು ಕಾಲಲ್ಲಿ ಇದ್ರು ಅಷ್ಟೇ, 1 ನಿಮಿಷ ಇರಿ ಅಂತ ಹೀಗೆ ಇರ್ತೀನಿ. ಆಂಬುಲೆನ್ಸ್ ಸೌಂಡ್ ಹೋಗಬೇಕು. ಅದು ಏನಕ್ಕೆ ಅಂತ ಹೇಳಿದ್ರೆ, ನಾನು ವೆನ್ ಐ ವಾಸ್ ಇನ್ ಕಾಲೇಜ್ ಆಯಿತಾ, ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಒಬ್ಬರು ಕಿರಣ್ ಸರ್ ಅಂತ ಇದ್ದರು, ರಾಮನಗರದವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಕಂಪ್ಯೂಟರ್ ಕ್ಲಾಸು. ಮೈಸ್ ಅಂತ ಇತ್ತು ಇಲ್ಲಿ ಕೋರ್ಟ್ ರೋಡ್ ಹತ್ರ ಒಂದಿತ್ತು, ಅಲ್ಲಿ ಹೋಗ್ತಾ ಇದ್ವಿ ನಾವು. ಅಲ್ಲಿ ಕಿರಣ್ ಸರ್ ಅಂತ ಒಬ್ರಿದ್ರು, ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ನಾವು. ನನಗೆ ಒನ್ ಆಫ್ ಮೈ ವೆಲ್ ವಿಷರ್, ಅವಾಗ ಒಬ್ಬರು ವೆಲ್ ವಿಷರ್ ಅಂದರೆ ಅವರೊಬ್ಬರೇ ಇದ್ದಿದ್ದು. ತುಂಬ ಇದು ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅವರು. ಈಸ್ ವೆಲ್ ಟ್ಯಾಲೆಂಟೆಡ್, ತುಂಬಾ ಟ್ಯಾಲೆಂಟ್ ಇತ್ತು ಅವರಿಗೆ. ಮತ್ತೆ ಅಷ್ಟೇ ಖುಷಿಯಾಗಿರ್ತಾ ಇದ್ರು ಯಾವಾಗಲೂ. ಯಾವಾಗಲೂ ನಗಾಡ್ಕೊಂಡು, ಯಾವಾಗಲೂ ಮಾತಾಡ್ಕೊಂಡು, ಈ ಥರ ಕ್ಯಾರೆಕ್ಟರ್ ಅವ್ರದ್ದು. ಕಾಮಿಡಿ ಮಾಡಿಕೊಂಡು, ಕಾಲು ಎಳ್ಕೊಂಡು ಈ ಥರ. ಸೊ ನನಗೆ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಅದೇ ಥರ ಅಲ್ವಾ, ಸೊ ನನಗೆ ಸ್ವಲ್ಪ ವೈಬ್ಸ್ ಎಲ್ಲ ಮ್ಯಾಚ್ ಆಯಿತು. ತುಂಬ ಕ್ಲೋಸ್ ಇದ್ವಿ ನಾವು, ಒಂದು 3-4 ಜನ, ಸಿಕ್ಕಾಪಟ್ಟೆ ಗೈಸ್, ಅಷ್ಟು ಕ್ಲೋಸ್ ಇದ್ವಿ. ಆಮೇಲೆ ನಂದು ಕಾಲೇಜೆಲ್ಲ ಮುಗೀತು, ನಾನು ಜಾಬಿಗೆ ಜಾಯ್ನ್ ಆದೆ. ಫಸ್ಟ್ ಮುಂಚೆ ನಾನು ಜಾಯ್ನ್ ಆಗಿ ಫೋಕ್ ಬ್ಲಾಕಲ್ಲಿ ವರ್ಕ್ ಮಾಡ್ತಾ ಇದ್ದೆ. 2017 ಅನಿಸುತ್ತೆ, 2017ಅಲ್ಲಿ ಐ ಸ್ಟಾರ್ಟೆಡ್ ಮೈ ಕರಿಯರ್. ಓಕೆ, ಅದಾದಮೇಲೆ ಅಲ್ಲಿ ಹೋಗಿ 1 ವರ್ಷನೂ ಆಗಿರಲಿಲ್ಲ, ಒಂದು 3-4 ಮಂತ್ಸ್ ಎಲ್ಲ ಆಗಿತ್ತು. ಸೊ ಆವಾಗ ಒಂದು ಸ್ವಲ್ಪ ನನಗೆ ಕಟ್ಟಾಗಿ ಹೋಗಿತ್ತು ಅವ್ರದ್ದು ಕನೆಕ್ಷನು ಮಾತಾಡೋಕ್ಕೆ. ಅಂದರೆ ಇವಾಗ ಗೊತ್ತಲ್ಲ, ಹೊಸ ಜಾಬ್, ನನ್ನ ಫಸ್ಟ್ ಜಾಬ್ ಬೇರೆ ಅವಾಗ ಜಾಯ್ನ್ ಆಗಿದ್ದು, ಕನೆಕ್ಷನ್ ಎಲ್ಲ ಸ್ವಲ್ಪ ಕಟ್ಟಾಯಿತು. ಆಮೇಲೆ ಇವತ್ತು ನೈಟ್ ಅಲ್ಲ, ಸಂಜೆ ಅವರು ಜಸ್ಟ್ ರ್ಯಾಂಡಮ್ ಆಗಿ ಮೆಸೇಜ್ ಮಾಡಿದ್ದಾರೆ, ಹಾಯ್ ಊಟ ಆಯ್ತಾ, ಏನು ಮರ್ತ್ಬಿಟ್ಟಿದ್ದೀರಾ, ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಕೆಲ್ಸಕ್ಕೆ ಜಾಯ್ನ್ ಆದಮೇಲೆ ಎಲ್ಲ ದೊಡ್ಡವರಾಗೋದ್ರಿ, ಈ ಥರ ಕಾಲೇಜಲ್ಲಿ ಗೊತ್ತಲ್ವಾ. ಸೊ ಈ ಥರ ಎಲ್ಲ ಮೆಸೇಜ್ ಮಾಡಿದ್ದಾರೆ. ನಾನು ಅವಾಗ ಮುಂಚೆ ಮನೆಗೆ ಹೋಗ್ತಾ ಇದ್ದಿದ್ದೆ 8:30, 8:45 ಆಗ್ತಾಯಿತ್ತು ಆಯಿತಾ. ಸೊ ಆಮೇಲೆ ಹೋದೆ ನಾನು. ಸರಿ, ನಾನು ರಿಪ್ಲೈ ಮಾಡಿಲ್ಲ. ನಾನು ಅವಾಗ ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ರಿಪ್ಲೈ ಮಾಡಿಲ್ಲ. ನನಗೆ ಮನೆಗೆ ಹೋಗಿ ಲೇಟ್ ಆಗಿತ್ತು ಊಟ ಮಾಡಿ, ನಾನು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ, ರಿಪ್ಲೈನೇ ಮಾಡೋಕ್ಕೆ ಹೋಗಿಲ್ಲ.
ಅದಾದ್ಮೇಲೆ 2-3 ಡೇಸು ನನ್ಗೆ ನೆನಪೇ ಆಗಿಲ್ಲ ಅವ್ರು ಟೆಕ್ಸ್ಟ್ ಮಾಡಿರೋದು. ಒಂದ್ಸಲ ನೋಡ್ಬಿಟ್ಟು ಹಿಂಗೆ ಬಿಟ್ಬಿಟ್ಟಿದ್ದೀನಲ್ಲ, ಅದು ನೆನಪು ಆಗಿಲ್ಲ ನನಗೆ. ಯಾಕಂದ್ರೆ ಅವಾಗ ಹೊಸದಲ್ವಾ ಗೈಸ್ ಕೆಲ್ಸ. ಐ ವಾಸ್ ಇನ್ ಅಂಡರ್ ಟ್ರೈನಿಂಗ್ ಆಯ್ತಾ, ಟ್ರೈನಿಂಗ್ ಪೀರಿಯಡ್ ಇತ್ತು. ಮತ್ತೆ ಫೋನ್ಸ್ ಕೂಡ ಅಷ್ಟೊಂದು ಯೂಸ್ ಮಾಡಕ್ ಸಿಗ್ತಿರ್ಲಿಲ್ಲ ನನಗೆ. ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೆ ಅವಾಗ ನಾನು. ಅದಾದ್ಮೇಲೆ 3-4 ಡೇಸ್ ಆದ್ಮೇಲೆ ಒಂದು ಸ್ಟೇಟಸ್ ನೋಡ್ತೀನಿ ನಾನು. ಅದು ದಡಾಸ್ಲನೇ ಹಾಕೊಂಡಿದ್ದು. ದಡಾಸ್ಲಂಗೂ ಗೊತ್ತು, ಎಲ್ರಿಗೂ ಗೊತ್ತು. ಸ್ಟೇಟಸ್ ಹಾಕೊಂತಾನೆ ರಿಪ್ ಅಂತ ಅವ್ರದ್ದು ಫೋಟೋ ಹಾಕ್ಬಿಟ್ಟು ನನಗೆ ಶಾಕ್. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಅವರೆಲ್ಲ ಜಸ್ಟ್ ಕಾಲ್ ಎಳೆಯೋದು ಈ ಥರ ಎಲ್ಲ ಮಾಡ್ತಾರಲ್ಲ. ನಾನು ಓಕೆ, ಏನೋ ಇರ್ಬೋದು, ಕಾಮಿಡಿ ಇರ್ಬೋದು ಅಂದ್ಬಿಟ್ಟು ಕಾಲ್ ಮಾಡಿದ್ರೆ ಅವನು ಹೇಳ ಈ ಥರ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನನಗೆ ಎಷ್ಟು ಇದಾಯ್ತು ಅಂದರೆ, ನನಗೆ ಫಸ್ಟ್ ಟೈಮ್ ನಾನು ಒಬ್ಬರು ನನ್ನ ಏನು ಹೇಳ್ತಾರೆ ಹತ್ರದವ್ರನ್ನ ಕಳ್ಕೊಂಡಿದ್ದೆ ಫೀಲು ನನಗೆ ಫಸ್ಟ್ ಟೈಮ್ ಅವತ್ತು ಫೀಲ್ ಆಯಿತು. ಆಮೇಲೆ ನನ್ನ ಫ್ರೆಂಡ್ ಒಬ್ಳಿದ್ಲು. ಅವಳ ಹತ್ರನೂ ಮಾತಾಡೋದು ತುಂಬಾ ತಿಂಗಳಾಗೋಗಿತ್ತು ನಾನು. ಅವಳು ನನ್ನ ಕಾಲೇಜ್ ಫ್ರೆಂಡು. ಸೊ ಅವಳಿಗೆ ಹೇಳಿದೆ ಈ ಥರ ಆಗಿದೆ ಅಂತ. ಅವಳು ನಂಬ್ತಾನೇ ಇಲ್ಲ. ಆಮೇಲೆ ನೈಟ್ ಎಲ್ಲ ನಮ್ಗೆ ಹೆಂಗಂದ್ರೆ ನನಗೆ ಅದು ಅರಗಿಸ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಓ ಹೀಗಾಯ್ತಾ ಹೀಗಾಯ್ತಾ ಇವ್ರಿಗೆ ಹೀಗಾಯ್ತಾ. ಮತ್ತೆ ಇನ್ನೊಂದೇನು ನನಗೆ ಜಾಸ್ತಿ ಹಿಟ್ ಆಗಿದೆ ಅಂದರೆ, ಅವ್ರು ಮೆಸೇಜ್ ಮಾಡಿದ್ದಾರೆ, ನಾನು ಇದಕ್ಕೆ ರಿಪ್ಲೈನೇ ಮಾಡಿಲ್ಲ. ಅವ್ರ ನಂಬರ್ ಈಗಲೂ ಸೇವ್ ಆಗಿದೆ ನನ್ನ ಫೋನಲ್ಲಿ. ಅದು ಒಂಥರ ಗೈಸ್, ನನ್ಗೆ ಅದು ಒಂಥರ ಎಕ್ಸ್ಪೀರಿಯನ್ಸ್. ಅದಕ್ಕೆ ನನಗೆ ಆಮೇಲೆ ಅವ್ರ ಮನೆ ಹತ್ರ ಹೋಗಿದ್ದೆ. ಇವತ್ತು ವಿಷಯ ಗೊತ್ತಾಯ್ತು ಅಂತ ಹೇಳಿ ನಾಳೆ ಅಲ್ಲಿ ಮಾರ್ನಿಂಗ್ 6 o'clock ಹೊರಟ್ವಿ ನಾನು ನನ್ನ ಫ್ರೆಂಡು. ಅವ್ರಿರೋದು ವಿಭೂತಿ ಕೆರೆ ಅಲ್ಲಿದ್ರು. ಅಲ್ಲಿಗೆ ಹೋದ್ವಿ. ಆಮೇಲೆ ಅಲ್ಲಿ ನಾನು ಆಂಬುಲೆನ್ಸ್ ಸೌಂಡ್ ಕೇಳಿದ್ದು. ಅಲ್ಲಿನ್ನೂ ತೊಗೊಂಡು ಬಂದಿರಲಿಲ್ಲ ಅವ್ರದ್ದು ಬಾಡಿ. ಅವಾಗ 10:30 11 o'clock ಆಗಿತ್ತು. ಆಂಬುಲೆನ್ಸ್ ಸೌಂಡ್ ಬರುತ್ತೆ ಬರುತ್ತೆ, ಏನು ಎಲ್ಲ ಅಳಕ್ಕೆ ಜೋರು ಶುರು ಮಾಡ್ತಾರೆ. ನನ್ಗದು ಆಂಬುಲೆನ್ಸ್ ಸೌಂಡ್ ಕೇಳಿ ನನಗೆ ಹಿಂಗೆ ನೆನಪಾಗುತ್ತೆ, ರಪ್ ಅಂತ ಬರುತ್ತೆ, ಅವರೇ ನೆನಪಾಗ್ತಾರೆ ನನಗೆ. ನಂಗೆ ಅದಕ್ಕೆ ಆಂಬುಲೆನ್ಸ್ ಸೌಂಡ್ ಅಂದರೆ ಭಯ. ಸೊ ಅದು ನನಗೆ, ಅದಕ್ಕೆ ನಂಗೆ ತುಂಬಾ, ನಾನು ರಿಲೇಷನ್ಶಿಪ್ಗೆ ತುಂಬಾನೇ ವ್ಯಾಲ್ಯೂ ಮಾಡ್ತೀನಿ. ನಾನು ಯಾರೇ ಸಿಕ್ಕಿದ್ರು ಅಷ್ಟೇ, ಅದು ಯಾರೇ ಆಗಿರಲಿ, ನನ್ನ ಎನಿಮಿನೇ ಆಗಿರಲಿ, ಸಿಕ್ಕಿದ್ರೆ ಅವರೆಲ್ಲ ಮಾತಾಡ್ಸಿದ್ರೆ ಮನಸ್ಫೂರ್ತಿಯಾಗಿ ಮಾತಾಡ್ತೀನಿ ನಾನು. ಏನಕ್ಕಂದ್ರೆ ನೆಕ್ಸ್ಟ್ ಟೈಮ್ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆಯಲ್ವಾ, ನೆಕ್ಸ್ಟ್ ಟೈಮ್ ನಮ್ಗೆ ಅವ್ರು ಸಿಗ್ತಾರಾ ಇಲ್ಲ ನನಗೆ ಗೊತ್ತಿಲ್ಲ. ಸೊ ಇದೇ ನನ್ನ ಅವ್ರ ಜೊತೆ ಮಾತಾಡ್ತಿರೋದು ಲಾಸ್ಟ್ ಟೈಮ್ ಅಂತ ಅನ್ಕೊಂಡು ಫೀಲ್ ಮಾಡ್ಕೊಂಡು ನಾನು ಮಾತಾಡ್ತೀನಿ ಅವ್ರ ಹತ್ರ. ಮನಸ್ಫೂರ್ತಿಯಾಗಿ ಮಾತಾಡ್ತೀನಿ ಯಾರೇ ಸಿಕ್ಕಿದ್ರು ಅಷ್ಟೇನೆ. ಅದು ಒಂದು ನಾನು ಕಲಿತಿದ್ದು ಅವರಿಂದ. ಸೊ ನನಗೆ ಇವಾಗಲೂ ಅವ್ರನ್ನ ನೆನ್ಸ್ಕೊಂತೀನಿ. ಅವ್ರು ತೀರಿ ಹೋಗಿದ್ದು March 3 ಆಯ್ತಾ. ಪ್ರತಿ ವರ್ಷ ನೆನ್ಸ್ಕೊಂತೀನಿ ನಾನು. ಅವ್ರ ಬರ್ತ್ಡೇ ಬಂದು May 5. ಪ್ರತಿ ಸಲ ನೆನ್ಸ್ಕೊಂತೀನಿ ನಾನು ಯಾವಾಗಲೂ. ಆ ದಿನ ನೆನ್ಸ್ಕೊಂತೀನಿ. ಅವರು ಎಕ್ಸ್ಪೈರ್ ಆಗಿದ್ದ ದಿನ ನೆನ್ಸ್ಕೊಂತೀನಿ. ಬಟ್ ಅವರು ಒಬ್ಬರೇ ಮಗ ಇದ್ದಿದ್ದು. ಹೋಗ್ಬೇಕು ಅನ್ಸುತ್ತೆ, ಬಟ್ ಹೋಗೋಕ್ಕಾಗಲ್ಲ. ಅವ್ರ ಮನೆ ಗೃಹ ಪ್ರವೇಶಕ್ಕೆಲ್ಲ ಹೋಗಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಅದು ಒಂಥರ ಮೆಮೊರಿ ಗೈಸ್ ನನಗೆ. ಅದಕ್ಕೆ ನನಗೆ ಈ ಥರ ಆಂಬ್ಯುಲೆನ್ಸ್ ಸೌಂಡು ಮತ್ತು ಏನಾದ್ರು ಆಕ್ಸಿಡೆಂಟ್ ಆದಾಗ ನನ್ಗೆ ಗೊತ್ತಿಲ್ಲ, ಯಾವಾಗಲೂ ಅವರೇ ನೆನಪಾಗ್ತಾರೆ ನನಗೆ. ಯಾವಾಗಲೂ ಖುಷಿಯಾಗಿರಿ. ಅವ್ರ ಹೆಸರು ಕಿರಣ್ ಅಂತ. ಆ ಹೆಸರು ನೆನೆಸ್ಕೊಂಡಾಗಲೂ ನನಗೆ ಅವರೇ ನೆನಪಾಗ್ತಾರೆ. ತುಂಬ ಹತ್ತಿರ ಇದ್ರು ನನಗೆ ಅವರು. ನನ್ನ ಮನಸ್ಸಿಗೆ ತುಂಬ ಹತ್ತಿರ ಇದ್ರು. ಒಂಥರ ವೆಲ್ ವಿಷರ್ ಅಂತಾನೆ ಹೇಳ್ಬೋದು. ನನಗೆ ಸಖತ್ ಇಷ್ಟ ಇದ್ರು ಅವರು. ಅವ್ರ ಕ್ಯಾರೆಕ್ಟರ್ ನಾನು ಫಸ್ಟ್ ಟೈಮ್ ನಾನು ಆ ಥರ ಕ್ಯಾರೆಕ್ಟರ್ ನೋಡಿದ್ದು. ಒಳ್ಳೆ ಮನುಷ್ಯ ಮಾತ್ರ. ಎಷ್ಟು ಒಳ್ಳೆ ಮನುಷ್ಯ ಅಂದರೆ ಗೈಸ್, ಅವ್ರಿಗೆ ಯಾರು ಎನಿಮೀಸೇ ಇರಲಿಲ್ಲ ಅನ್ಕೊಂತೀನಿ. ಆ ಥರ ಇದ್ರು ಅವರು. ರಾಮನಗರದಲ್ಲಿ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರತ್ತೆ. ಅಂದರೆ ನಮ್ಮ ಏಜ್ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಕಂಪ್ಯೂಟರ್ ಕ್ಲಾಸ್ ಹೋಗ್ತಾ ಇರ್ತಾರಲ್ಲ, ಅವರಿಗೆಲ್ಲ ನೆನಪಿರುತ್ತೆ ಕಿರಣ್ ಸರ್ ಅಂದರೆ. ಆಹ್! ಒಂಥರ ಒಳ್ಳೆ ಮೆಮೊರಿ. ನನಗೆ ಇವಾಗ ಓಕೆ, ನನಗೆ ಅವ್ರದ್ದು ಮೆಮೊರೀಸ್ ನನ್ನ ಜೊತೆ ಇದೆ. ಯಾವಾಗಲೂ ಖುಷಿಯಾಗಿ ಇರ್ತಾ ಇದ್ರು. ಅಂದ್ರೆ ಬೇಜಾರೇ ಆಗ್ತಿರ್ಲಿಲ್ಲ ಅವ್ರಿಗೆ. ನಾವು ಏನೇ ಎಷ್ಟೇ ರೇಗಿಸಿದ್ರು ಅವ್ರು ಬೇಜಾರು ಮಾಡ್ಕೊತಾ ಇರಲಿಲ್ಲ. ಅವ್ರು ಎಷ್ಟೇ ರೇಗಿಸಿದ್ರು ನಾವು ಬೇಜಾರು ಮಾಡ್ಕೊತಾ ಇರಲಿಲ್ಲ. ಒಂಥರ ಚೆನ್ನಾಗಿತ್ತು ಗೈಸ್ ಅವಾಗ. ಸೊ ಅದೊಂದು ನನಗೆ, ಅದಕ್ಕೆ ನನಗೆ ಈ ಥರ ಎಲ್ಲ ಆದಾಗ ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ ನನಗೆ. ಇನ್ನು ಹೇಗೆ ರಿಯಾಕ್ಟ್ ಮಾಡ್ಬೇಕಂತನೂ ಗೊತ್ತಾಗಲ್ಲ. ಅದಕ್ಕೆ ನಂಗಾಗಲ್ಲ. ನನ್ಗೆ ಒಂಥರ ಅನ್ಸ್ಬಿಡುತ್ತೆ ನನಗೆ. ನಿಮ್ಗೆ ಗೊತ್ತಾಗಿರುತ್ತೆ ನಾನು ಡೈಲಿ ಹೇಗೆ ಮಾತಾಡ್ತೀನಿ, ಇವತ್ತು ಹೇಗೆ ಮಾತಾಡ್ತಿರ್ತೀನಿ, ಡಿಫ್ರೆನ್ಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ. ಸೊ ಆ ಥರ ಎಲ್ಲರ ಲೈಫಲ್ಲಿ ಇರುತ್ತೆ ಅಫ್ಕೋರ್ಸ್. ಮತ್ತು ಅದಾದಮೇಲೆ ನೆಕ್ಸ್ಟ್ ನನ್ಗೆ ತುಂಬ ಹಿಟ್ ಆಗಿದ್ದು ವಿಶಾಲ್ ಅಣ್ಣ. ಸೊ ಅವ್ರನ್ನೂ ನಾನು ಅಷ್ಟೇ ಹಚ್ಕೊಂಡ್ಬಿಟ್ಟಿದ್ದೆ. ಅವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಯಿತು. ನನಗೆ ಹಾರ್ಟ್ ಅಟ್ಯಾಕು ಅದೇನೋ ನನಗೆ ಅದಕ್ಕೆ ಅಟ್ಯಾಚ್ಮೆಂಟ್ಸು ಇದೆಲ್ಲ ನನಗೆ ತುಂಬ ಲಿಮಿಟೆಡ್ ಪೀಪಲ್. ಜಾಸ್ತಿ ನಾನು ಅದಕ್ಕೆ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಜಾಸ್ತಿ ದೊಡ್ಡ ಸರ್ಕಲ್ ಇಲ್ಲ, ಕಡಿಮೆ ಸರ್ಕಲ್ ನಾನು. ಆ ಕಡಿಮೆ ಸರ್ಕಲಲ್ಲೂ ಕಳ್ಕೊಂಡಾಗ ಅದು ತುಂಬಾ ಬೇಜಾರಾಗುತ್ತೆ. ಅವ್ರನ್ನ ನಾನು ರೀಸೆಂಟಾಗಿ ಯಾವಾಗ ಒಂದು 3 ಇಯರ್ಸ್ ಆಗಿದೆ. ಅವರು ಕೂಡ ಒಳ್ಳೆ ಮನುಷ್ಯ. ಅವರು ಕೂಡ ಅದೇ ಥರ ಅದೇನೋ ಆ ಥರ. ಅದಕ್ಕೆ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳಲ್ಲ ಯಾರ ಹತ್ರನೂ. ಹಂಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡಿದಾಗ ಹಿಂಗೆ ಕಳ್ಕೊಂಡಾಗ ತುಂಬಾ ಬೇಜಾರಾಗುತ್ತೆ. ಅಫ್ಕೋರ್ಸ್ ಅಟ್ಯಾಚ್ಮೆಂಟ್ ಇರಬೇಕು, ನಾನು ಆ ಥರ ಹೇಳ್ತಾ ಇಲ್ಲ. ಅಂತ ಹೇಳಿದ್ರೆ ಐ ಆಮ್ ಸ್ಕ್ಯಾರ್ಡ್ ಆಫ್ ಅಟ್ಯಾಚ್ಮೆಂಟ್ಸ್ ಹಾಗೆ. ಯಾರೇ ಇಷ್ಟಪಟ್ರೂ ಇರಲ್ಲ ಅನ್ಸುತ್ತೆ. ಹಿಂಗೆ ಕಳ್ಕೊಂಡ್ಬಿಡ್ತೀನಿ ಅನ್ಸುತ್ತೆ ಅಂತ ಆ ಥರ ಫೀಲ್ ಬಂದ್ಬಿಡುತ್ತೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಫೀಲ್ ಆಗಿರುತ್ತೆ. ಯಾರ್ಯಾರು ಕಡಿಮೆ ಸರ್ಕಲ್ ಯಾರು ಇರ್ತೀರಾ ಅವ್ರಿಗೆ ಫೀಲ್ ಆಗಿರತ್ತೆ ಇದು. ನಾನು ಇಷ್ಟಪಡೋದು ಏನೂ ಸಿಗೋಲ್ಲ ನನಗೆ, ನಾನು ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊತೀನಿ ನಾನು ಅಂತ ಹೀಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನೀವು ಕಳ್ಕೊಂಡಿರುವಂತಹ
ರಿಲೇಶನ್‌ಶಿಪ್ ಅಥವಾ ಏನು ಹೇಳ್ತಾರದು ರಿಲೇಶನ್‌ಶಿಪ್ ಅಂತಾನೆ ತಗೊಳ್ಳಿ. ನಿಮ್ಗೆ ತುಂಬಾ ನೆನಪಾಗೋಂಥದ್ದು ಯಾವುದು ಅಂತ ಆ ಇನ್ಸಿಡೆಂಟ್ ಜೊತೆಗೆ ನನಗೆ ಅವ್ರ ಹೆಸರು ಜೊತೆಗೆ ಕಾಮೆಂಟ್‌ನಲ್ಲಿ ಹೇಳಿ. ನಾನು ನೋಡ್ತೀನಿ ನಿಮ್ಗೆ ಯಾವ ಥರ ಫೀಲ್ ಆಗಿದೆ ನಿಮ್ಮ ಲೈಫಲ್ಲಿ ಅಂತ. ಅಫ್‌ಕೋರ್ಸ್ ಎಲ್ರಿಗೂ ಆಗಿರುತ್ತಲ್ವಾ ಗೈಸ್. ಏನೋ ಗೊತ್ತಿಲ್ಲ ಇವತ್ತು ಆಕ್ಸಿಡೆಂಟಿಂದ ಎಷ್ಟೆಲ್ಲ ನೆನಪಾಯ್ತು ನೋಡಿ. ನಾನು ಆ್ಯಕ್ಚುಲಿ ಅವ್ರು ತೀರ್ಕೊಂಡಿದ್ದಲ್ಲ ಮಾರ್ಚ್ 3 ಅವತ್ತೇ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕು ಅನ್ಕೊಂಡೆ. ಬಟ್ ಬೇಡ, ಅದು ಒಂಥರ ಏನೊಂಥರ ಸಿಂಪತಿ ಒಂಥರ ಅದೇ ಒಂಥರ ಕಂಟೆಂಟ್ ಥರ ಆಗ್ಬಿಡುತ್ತೆ ಅಂತ ಆ ಥರ ಫೀಲ್ ಕೊಟ್ಬಿಡುತ್ತೆ ಅಂದ್ಬಿಟ್ಟು ನಾನೊಂದು ಮಾತಾಡಕ್ಕೆ ಹೋಗಿಲ್ಲ. ಬಟ್ ನೆನೆಸ್ಕೊಂಡೆ, ನಾನು ಅವತ್ತು ನೆನೆಸ್ಕೊಂಡೆ. ಇವತ್ತು ಈ ಇನ್ಸಿಡೆಂಟ್ ಆಗಿದ್ರಿಂದ ಹೇಳಿ ಹಿಂಗೆ ಬಂದ್ಬಿಡ್ತು ಗೈಸ್, ಮಾತಾಡ್ತಾ ಮಾತಾಡ್ತಾ ಹೀಗೆ ಬಂತು. ಸೊ ಗೈಸ್, ಮತ್ತೆ ಇನ್ನೇನು ಸಮಾಚಾರ ಎಲ್ಲ ಬಿಟ್ಬಿಡಿ ಇವಾಗ. ನೆನ್ಸ್ಕೊಬೇಕು, ನಾವು ಹಳೆದನ್ನು ನೆನ್ಸ್ಕೊಬೇಕು, ಇವಾಗಿರೋದನ್ನು ನೆನ್ಸ್ಕೊಬೇಕು. ಏನು ಹೇಳ್ತಾರೆ, ಇವತ್ತು ಚೆನ್ನಾಗಿದ್ದೀವಿ ಅಂದ್ಬಿಟ್ಟು ಬರೇ ಏನು ಹೇಳಿ ದುರಹಂಕಾರದಿಂದ ಅಂದರೆ ತುಂಬ ನಾವು ಹೀಗೆ ಇದ್ವೇನೋ ಹಾಗೆ ಇದ್ವೇನೋ ಆ ಥರ ಎಲ್ಲ ಕ್ಯಾರೆಕ್ಟರ್ ನಂದಲ್ಲ. ನಾನು ಹಳೇದನ್ನು ನೆನ್ಸ್ಕೊತೀನಿ, ಇವಾಗಿರೋದು ನೆನ್ಸ್ಕೊತೀನಿ. ದೇವ್ರು ಚೆನ್ನಾಗಿಟ್ಟಿದ್ದಾರೆ, ಓಕೆ, ಅದಕ್ಕೆ ಇರಬೇಕು, ಮನಸ್ಸಲ್ಲಿ ಇರಬೇಕು. ಬಟ್ ಅದನ್ನು ನಮ್ಮ ಆ್ಯಟಿಟ್ಯೂಡ್ ಅಂತ ಏನು ಹೇಳ್ತಾರೆ, ನಮ್ಮ ಚೇಂಜಸ್ ನಮ್ಮ ಇದರಲ್ಲಿ ಅದನ್ನ ನೋಡಿಸ್ಬಾರ್ದು ಯಾರಿಗೂ. ತುಂಬ ತಪ್ಪದು. ದೇವ್ರು ಅವಾಗ ಒಂದು ಸಲ ರಪ್ಪ ಅಂತ ಹೊಡಿತಾನೆ, ಕೆಳಗೆ ಬರ್ತೀರ ಅವಾಗ. ಗೈಸ್, ಎಲ್ಲರೂ ಹಾಗಿರಲ್ಲ, ಬಟ್ ಕೆಲವರು ಅಷ್ಟೇ. ಯಾಕೈಸ್ ನಂಗೆ ಒಂಥರ ಆಗ್ತದೆ ನನಗೆ. ನಾನು ನಾಳೆ ಸಿಗ್ತೀವಿ, ಇವತ್ತು ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ಇವತ್ತು ನನ್ನ ಮೂಡಲ್ಲಿ ಅದೇ ಥರ ಇರುತ್ತೆ, ಅವ್ರವರೇ ನೆನಪಾಗ್ತಿರ್ತಾರೆ. ಕಿರಣ್ ಸರ್ ಆಗಲಿ, ವಿಶಾಲನ್ ಆಗಲಿ, ಆ ಥರ ನಾವು ಕಳ್ಕೊಳೋದು. ಅವ್ರ ಮನೇಲಿ ಎಷ್ಟು ಹಿಂಸೆ ಪಡ್ತಿರ್ತಾರೆ. ಇವಾಗ ಮನೆಗೆ ಅವರೇ ಏನೋ ಒಂದು ಫ್ಯಾಮಿಲಿ ಟ್ರೀ ಥರ ಇರ್ತಾರಲ್ಲ, ಅವ್ರನ್ನ ಕಳ್ಕೊಂಡಾಗ ತುಂಬಾ ಇದು ನೋಡೋಕ್ಕಾಗಲ್ಲ. ಅದೊಂಥರ ಅವ್ರ ಮನೆ ಗೋಲ್ಡ್ ನೋಡೋಕ್ಕಾಗಲ್ಲ. ಆ ಥರ ಎಲ್ಲ ಅದೆಲ್ಲ ನೆನಪಾಗ್ಬಿಡುತ್ತೆ ನನಗೆ ಈ ಥರ ಇನ್ಸಿಡೆಂಟ್ ಆದಾಗ. ಏನು ಮಾಡೋಕ್ಕಾಗಲ್ಲ. ಅಷ್ಟೇ, ನಾವು ಮಾಡಿದ ನಮ್ಮ ಹಿಂದೆ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ. ಓಕೆ ಗೈಸ್, ಮತ್ತೆ ಇನ್ನೇನು ಸಮಾಚಾರ, ನಿಮ್ದೆಲ್ಲ ಹೇಗಿತ್ತು ಕೆಲಸ, ನಿಮ್ಮ ದಿನ ಹೇಗಿತ್ತು ಗೈಸ್? ಎಲ್ಲರೂ ಹುಷಾರಾಗಿರಿ ಅಷ್ಟೇ ನಾನು ಹೇಳೋದು. ನಿಮ್ಮ ಹುಷಾರಲ್ಲಿ ನೀವಿರಿ, ಆಮೇಲೆ ದೇವ್ರಿಗೆ ಬಿಟ್ಟಿದೆ ಅಷ್ಟೇ. ನಿಮ್ಮ ಹುಷಾರಲ್ಲಿ ನೀವು ಆರಾಮಾಗಿ ಗಾಡಿ ಏನು ಓಡಿಸ್ತೀರಾ ಹುಷಾರಾಗಿ ಓಡಿಸಿ, ಫಾಸ್ಟಾಗೆಲ್ಲ ಓಡಿಸ್ಬೇಡಿ, ನಿಧಾನಕ್ಕೆ ಓಡಿಸಿ, ಆ ಕಡೆ ಈ ಕಡೆ ನೋಡ್ಕೊಂಡು ಓಡಿಸಿ, ರೂಲ್ಸ್ ಫಾಲೋ ಮಾಡಿ. ನನ್ನ ಹತ್ರ ಡಿ ಎಲ್ ಇಲ್ಲ, ಫಸ್ಟ್ ಆಫ್ ಆಲ್ ನಾನೇ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಐ ಆಮ್ ಸೋ ಸಾರಿ, ನಾನು ಡಿ ಎಲ್ ಮಾಡಿಸ್ಕೊತೀನಿ. ಬಟ್ ಈ ವೀಕ್ ಆಗಲ್ಲ ಗೈಸ್, ಈ ವೀಕ್ ಅದೇ ಹೊರಗೆ ಹೋಗ್ಬೇಕಂತ ಹೇಳ್ದೆ ಅಲ್ವಾ ಸಂಡೇ. ಸೊ ನೆಕ್ಸ್ಟ್ ವೀಕ್ ಅನ್ನೋದು ನೆಕ್ಸ್ಟ್ ಸಂಡೇ ನೋಡೋಣ, ಪ್ಲ್ಯಾನ್ ಮಾಡೋಣ ಡಿ ಎಲ್. ನಾನು ಎರಡೂ ತೊಗೊಂಡ್ಬಿಡ್ತೀನಿ, 4 ವೀಲರ್ 2 ವೀಲರ್ ಎರಡೂ. ಟೆಸ್ಟಿಗೆ ಹೋಗಬೇಕು, ಒಂದಿನ ರಜಾ ಹಾಕ್ಕೊಬೇಕು ಆಫೀಸಿಗೆ, ನೋಡೋಣ. ನೀವೆಲ್ಲ ಊಟ ಮಾಡಿ ಮಲ್ಕೊಳ್ಳಿ ಗೈಸ್, ಓಕೆನಾ? ನಾನು ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾರಿಗಾದರೂ ಬೇಜಾರಾಗಿದೆ, ಐ ಆಮ್ ಸೋ ಸಾರಿ. ನಿಮ್ಮ ಮೂಡ್ ಏನಾದರೂ ಸ್ವಲ್ಪ ಚೇಂಜಸ್ ಆಗಿದೆ, ಐ ಆಮ್ ಸೋ ಸಾರಿ ಗೈಸ್, ಓಕೆನಾ? ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಆ್ಯಂಡ್ ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಈ ಹಾರ್ಟಿಂಗ್ ಇಟ್ಕೊಳಕ್ಕಾಗಲ್ಲ, ಫೋನ್ ಇದೆ ಅದಕ್ಕೆ ಗೈಸ್. ನೀವು ಆ ಕಡೆ ಇಟ್ಕೊಂಡು ನಾನು ಈ ಕಡೆ ಇಟ್ಕೊಂಡು. ಥ್ಯಾಂಕ್ ಯು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.